ಇಂಟ್ರೆಸ್ಟಿಂಗ್ ಟಿಪ್ಸಿಂದ ಅಡುಗೆ ಮನೆ ಕೆಲಸಗಳನ್ನ ತುಂಬಾ ಈಸಿ ಮಾಡ್ಕೊಳ್ಬೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಅಡುಗೆ ಮನೆಯಲ್ಲೂ ಉಪಯೋಗವಾಗುವಂತಹ 10 ಇಂಟ್ರೆಸ್ಟಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಯುನೀಕ್ ಆ್ಯಂಡ್ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡಬಹುದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬೆಳಗಿನ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಆಗುವಂಥದ್ದೇ ಹಾಲು ಕಾಯಿಸೋದ್ರಿಂದ. ಸುಮಾರು ಜನ ಹೇಳ್ತಾರೆ ಫಸ್ಟಿಗೆ ಹಾಲನ್ನ ಕಾಯಿಸಿ ಆಮೇಲೆ ಅಡುಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ. ಮಿಲ್ಕ್ ಬಾಯ್ಲ್ ಮಾಡೋಕ್ಕೆ ಇಡಬೇಕಾದ್ರೆ ಅಬ್ಸರ್ವ್ ಮಾಡಿದೆ ಸ್ಟವ್ ಮೇಲೆ ಒಂದು ಸ್ವಲ್ಪ ಸಣ್ಣದಾಗಿರುವಂಥ ಧೂಳು ಮತ್ತು ಈ ತೇವದ ಬಟ್ಟೆಯಿಂದ ಒರೆಸಿರುವಂಥ ಕಲೆಗಳೆಲ್ಲನೂ ಕಾಣಿಸ್ತಿತ್ತು. ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಈ ಥರ ಗ್ಲಾಸ್ ಕುಕ್ ಟಾಪ್ಸ್ನ ಯೂಸ್ ಮಾಡ್ತಾ ಇರುವಂಥವ್ರು ಈ ಒಂದು ಸ್ಮಾಲ್ ಟ್ರಿಕ್ನ ಫಾಲೋ ಮಾಡಿ. ಪಾಟ್ ಸ್ಟ್ಯಾಂಡ್ಸ್ನೆಲ್ಲ ಪಕ್ಕಕ್ಕೆ ಇಟ್ಕೊಂಡು ಲಿಕ್ವಿಡ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಈಗ ಒಂದು ಸಾಫ್ಟ್ ಆಗಿರುವಂಥ ಕ್ಲಾತ್ನ ತೊಗೊಳ್ಳಿ, ಅಥವಾ ಮೈಕ್ರೋಫೈಬರ್ ಕ್ಲಾತ್ ಆದರೂ ತೊಗೋಬೋದು, ಇಲ್ಲ ಬನಿಯನ್ ಕ್ಲಾತ್ಸ್ ಆದ್ರೂ ಯೂಸ್ ಮಾಡ್ಬೋದು. ಈ ಕ್ಲಾತ್ನ ತೇವ ಮಾಡ್ಕೊಳ್ದಿರ ಡ್ರೈ ಕ್ಲಾತಿಂದನೇ ನೀಟಾಗಿ ವೈಪ್ ಮಾಡಿ. ಇದರಿಂದ ಕಲೆಗಳಿರ್ಬೋದು, ಸಣ್ಣ ಧೂಳೆಲ್ಲ ಕೂಡ ನೀಟಾಗಿ ಬಂದ್ಬಿಡುತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೇ ಗೊತ್ತಾಗ್ಬಿಡುತ್ತೆ. ಒಂದು ಕಡೆಯಿಂದ ವೈಪ್ ಮಾಡ್ತಾ ಇದ್ದಂಗೆ ಶೈನಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಸ್ಪಾರ್ಕ್ಲಿಂಗ್ ಆಗಿ ಕಾಣಿಸ್ತಾ ಇದೆ. ಒನ್ಸ್ ಸ್ಟವ್ ಎಲ್ಲ ಕ್ಲೀನ್ ಆದಮೇಲೆ ಮಿಲ್ಕ್ ಬಾಯ್ಲ್ ಆಗೋಕ್ಕೆ ಇಡ್ತಾ ಇದ್ದೀನಿ. ಇನ್ನು ಹಾಲು ಕಾಯಿಸ್ಬೇಕಾದ್ರೆ ಸುಮಾರು ಜನ ಫೇಸ್ ಮಾಡುವಂಥ ಪ್ರಾಬ್ಲಮ್, ಒಂದು ಸ್ವಲ್ಪ ಆಚೀಚೆ ಆದ್ರೂ ಹಾಲು ಬೇಗನೆ ಉಕ್ಕೋಗ್ತಾ ಇರುತ್ತೆ ಅಲ್ವಾ. ಹಾಲು ಪದೇ ಉಕ್ಕದಿರ ಇರಬೇಕು ಅಂದರೆ ಯಾವ ರೀತಿ ಪ್ರಿಕಾಷನ್ಸ್ನ ತೊಗೊಳ್ಬೇಕು ಅಂತ ನೋಡೋಣ. ಫಸ್ಟಿಗೆ ಹಾಲು ಕಾಯಿಸುವಂಥ ಪಾತ್ರೆ ದಪ್ಪ ತಳ ಇರುವಂಥ ಪಾತ್ರೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಿಲ್ಕ್ ಬಾಯ್ಲ್ ಮಾಡಿದ್ಮೇಲೆ ತಳದಲ್ಲಿ ಒಂದು ರೀತಿ ಲೇಯರ್ ರೀತಿ ಫಾರ್ಮ್ ಆಗಬಾರ್ದು ಅನ್ನೋದಾದರೆ ಹಾಲು ಕಾಯಿಸೋದಕ್ಕಿಂತ ಮುಂಚೆ ಆ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಕುಡಿಯೋ ನೀರನ್ನ ಹಾಕ್ಕೊಂಡ್ರೆ ಡೈರೆಕ್ಟಾಗಿ ನೀವು ಮಿಲ್ಕ್ ಕೂಡ ಅದರಲ್ಲೇ ಹಾಕ್ಬೋದು. ಇಲ್ಲ ಆ ಪಾತ್ರೆನ ತೊಳೆದ್ಬಿಟ್ಟು ಆಮೇಲೆ ಹಾಲನ್ನ ಅದರಲ್ಲಿ ಹಾಕಿ ಕಾಯಿಸಕ್ಕಿಡಿ. ಇನ್ನು ಫ್ಲೇಮ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಇಲ್ಲಿ ತೋರಿಸ್ದಂಗೆ ಐ ಫ್ಲೇಮ್ ಹಿಡ್ದಿರಾ ಆದಷ್ಟು ಲೋ ಫ್ಲೇಮಲ್ಲೇ ಮಿಲ್ಕ್ನ ಬಾಯ್ಲ್ ಮಾಡೋಕ್ಕಿಡಿ. ನೆಕ್ಸ್ಟ್ ಎಷ್ಟು ಕ್ವಾಂಟಿಟಿಯಲ್ಲಿ ಮಿಲ್ಕ್ನ ಬಾಯ್ಲ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಪ್ರಕಾರ ವೆಸಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಪಾತ್ರೆ ತುಂಬ ಹಾಲನ್ನ ತುಂಬಿಸ್ತೀರಾ, 3/4 ಭಾಗದಷ್ಟು ಮಾತ್ರನೇ ಹಾಕಬೇಕಾಗತ್ತೆ. ಇನ್ನು ನಿಮ್ಗೆ ನೀಟಾಗಿ ಗೊತ್ತಾಗಲ್ಲ ಅನ್ನೋದಾದರೆ ಈ ಥರ ಸ್ಕ್ರೂ ಟೈಪ್ ಇರುತ್ತೆ ಅಲ್ವಾ, ಸೊ ಆ ಸ್ಕ್ರೂಗಿಂತ ಕೆಳಗಡೆನೇ ಇರೋ ಥರ ನೋಡ್ಕೊಳ್ಳಿ. ಒಂದು ವೇಳೆ ದಪ್ಪ ತಳ ಇರುವಂಥ ಪಾತ್ರೆ ಇಲ್ಲ, ನಾರ್ಮಲ್ ಪಾತ್ರೆಗಳಲ್ಲೇ ಹಾಲು ಬಿಸಿ ಮಾಡ್ತೀವಿ ಅನ್ನೋದಾದರೆ, ಹಾಲು ಈ ಥರ ತುಂಬ ಜಾಸ್ತಿ ಉಕ್ಕಿ ಬರ್ದಿರ ನೀಟಾಗಿ ಬಾಯ್ಲ್ ಆಗಬೇಕು ಅನ್ನೋದಾದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ಪೂನ್ನ ಆ ಪಾತ್ರೆ ಒಳಗಡೆ ಹಾಕಬೇಕಾಗತ್ತೆ. ಟ್ರಸ್ಟ್ ಮೀ, ಈ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ಸಾಕು, ಮಿಲ್ಕ್ ಯಾವುದೇ ಕಾರಣಕ್ಕೂ ಹೊರಗಡೆ ಎಲ್ಲ ಚೆಲ್ದಿರ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟ್ರಿಕ್, ಕಾಫಿನ ಟೇಸ್ಟಿಯಾಗಿ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಬೇಕು ಅಂದರೆ ಈ ಟ್ರಿಕ್ನ ಡೆಫಿನೆಟ್ಲಿ ಫಾಲೋ ಮಾಡಿ. ಫಿಲ್ಟರ್ ಕಾಫಿಗಿಂತನೂ ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಪರ್ಕ್ಯುಲೇಟರಲ್ಲಿ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ. ಯಾರಿಗಾದ್ರೂ ಗೊತ್ತಿಲ್ಲ ಅನ್ನೋದಾದರೆ ಬಾಟಮಲ್ಲಿ ಎಷ್ಟು ಡಿಕಾಷನ್ ಬೇಕೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಇದ್ರ ಮೇಲೆ ಒಂದು ಫನಲ್ ಥರದ್ದು ಇಟ್ಟು ಅದ್ರ ಮೇಲೆ ಕಾಫಿ ಪೌಡರ್ನ ಹಾಕ್ಕೋಬೇಕಾಗತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ನ ಆನ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಡಿಕಾಷನ್ನ ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಕಾಫಿನ ಮಿಕ್ಸ್ ಮಾಡೋಕ್ಕೆ ಗ್ಲಾಸ್ನ ತೊಗೊಂಡು ಅದರಲ್ಲಿ ಎಷ್ಟು ಗ್ಲಾಸ್ ಕಾಫಿ ಬೇಕೋ ಅದ್ರ ಪ್ರಕಾರ ನೀವು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬೆಲ್ಲದ ಪೌಡರ್ನ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಮಿಲ್ಕು ಕೂಡ ಬಿಸಿಯಾಗಿತ್ತಲ್ವ, ಅದೇ ಮಿಲ್ಕ್ನ 3/4 ಭಾಗದಷ್ಟು ಮಾತ್ರನೇ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಈ ಗ್ಲಾಸಲ್ಲಿ 3/4 ಭಾಗದಷ್ಟು ಮಾತ್ರ ತೊಗೊಂಡಿದ್ದೀನಿ, ಇನ್ನು 1/4 ಭಾಗದಷ್ಟು ಡಿಕಾಷನ್ನ ಹಾಕ್ಕೊಳ್ಬೇಕಾಗತ್ತೆ. ಸೌಂಡ್ ಕೇಳಿಸ್ಕೊಳ್ತಾ ಇದ್ದೀರಲ್ವ, ಆಲ್ಮೋಸ್ಟ್ ಡಿಕಾಷನ್ ರೆಡಿ ಆಗಿದೆ. ವಿತಿನ್ 2 to 3 ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ. ಈಗ ಸ್ಟವ್ನ ಆಫ್ ಮಾಡಿ ಡಿಕಾಷನ್ನ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ನ 3/4 ಭಾಗದಷ್ಟು ಹಾಕ್ಕೊಂಡಿದ್ದೆ, ಇನ್ನು ಸ್ವಲ್ಪ ಭಾಗದಷ್ಟು ಈ ಡಿಕಾಷನ್ನ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಫಿ ಸ್ಟ್ರಾಂಗ್ ಆಗಿ ಒಳ್ಳೆ ಟೇಸ್ಟ್ ಬರಬೇಕು ಅಂದರೆ ಈ ಸಣ್ಣ ಟ್ರಿಕ್ನ ಫಾಲೋ ಮಾಡಿ. ಅದು ಏನಂದರೆ, ಈ ಥರ ನೀವು ಕಾಫಿನ ರೆಡಿ ಮಾಡ್ಕೊಂಡ್ಮೇಲೆ ಇದರಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ.
ಟ್ರಸ್ಟ್ ಮೀ, ಮಳೆಗಾಲದಲ್ಲಿರ್ಬೋದು, ವೆದರ್ ಕೂಲ್ ಆಗಿದ್ದಾಗ ಟೇಸ್ಟಿಯಾಗಿ ಸ್ಟ್ರಾಂಗಾಗಿ ಕಾಫಿ ಕುಡಿಬೇಕು ಅಂದಾಗ ಈ ಥರ ಒಂದ್ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ. ಯಾವುದೇ ಥರ ಇನ್ಸ್ಟೆಂಟ್ ಕಾಫಿ ಪೌಡರ್ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಾಂಟಿನೆಂಟಲ್ ಎಕ್ಸ್ಟ್ರಾನ ಯೂಸ್ ಮಾಡಿದ್ದೀನಿ. ಇನ್ನೊಂದು, ಕಾಫಿನ ಎಷ್ಟು ಚೆನ್ನಾಗಿ ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ತೀವೋ ಅಷ್ಟು ಜಾಸ್ತಿ ನೊರೆ ಬರುತ್ತೆ. ನೊರೆ ಜಾಸ್ತಿ ಬಂದಷ್ಟು ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ನೆಕ್ಸ್ಟ್ ಟ್ರಿಕ್ ಬಂದು ಗ್ಲಾಸಸ್ನ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಯಾವ ಥರ ಅಂತ ತೋರಿಸ್ತೀನಿ. ಫಸ್ಟಿಗೆ ಸಾಮಾನ್ಯವಾಗಿ ನಾವು ಅಡುಗೆ ಮಾಡಬೇಕಾದ್ರೆ ಸುಮಾರಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಅದರಲ್ಲೂ ತರಕಾರಿ, ಕೊತ್ತಂಬರಿ ಸೊಪ್ಪಿರ್ಬೋದು, ಪುದೀನ, ಅಥವಾ ನಾವೇನು ಯೂಸ್ ಮಾಡ್ತೀವಿ ಈರುಳ್ಳಿ, ಬೆಳ್ಳುಳ್ಳಿ, ಸಣ್ಣದಾಗಿರುವಂಥದ್ದೆಲ್ಲ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಡೈಲಿ ರೆಗ್ಯುಲರಾಗಿ ಅಡುಗೆಗೆ ಯೂಸ್ ಮಾಡ್ತಾನೆ ಇರ್ತೀವಿ. ಹಸಿಮೆಣಸಿನ್ಕಾಯಿ ಇರ್ಬೋದು, ನಿಂಬೆಹಣ್ಣು, ಈ ಥರದ್ದೆಲ್ಲ ಪ್ರತಿಯೊಂದನ್ನು ತೆಗೆದು ಇಟ್ಕೊಳ್ಬೇಕು. ಅಂದರೆ ಮಿನಿಮಮ್ ನಾವು ಒಂದೊಂದು ಇಂಗ್ರೀಡಿಯೆಂಟ್ ತೆಗಿಯೋಕ್ಕೆ 2 ನಿಮಿಷ ಅಂದ್ರೂ 5 ಇಂಗ್ರೀಡಿಯೆಂಟ್ ತೆಗಿಯೋಕ್ಕೆ 10 ನಿಮಿಷ ಆಗುತ್ತೆ. ಬಟ್ ವಿತಿನ್ 1 ಮಿನಿಟಲ್ಲೇ ಇದನ್ನೆಲ್ಲ ತೆಗಿಬೇಕು ಅನ್ನೋದಾದರೆ ಈ ಥರ ಒಂದು ಟ್ರಿಕ್ನ ಫಾಲೋ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ದೀನಲ್ಲ, ನೀವು ರೆಗ್ಯುಲರಾಗಿ ಯಾವ್ದು ಜಾಸ್ತಿ ಯೂಸ್ ಮಾಡ್ತೀರೋ ಅದನ್ನು ತೊಗೊಳ್ಳಿ. ಈಗ ನಾನು ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಕರೆಕ್ಟಾಗಿ ಸೈಜಲ್ಲಿರುವಂಥ ಗ್ಲಾಸಸ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕರೆಕ್ಟಾಗಿ ಸೂಟ್ ಆಗುವಂಥ ಗ್ಲಾಸಸ್ ಇಲ್ಲ ಅಂದರೆ ನಾರ್ಮಲಾಗಿ ನಿಮಗೆ ಪೇಪರ್ ಕಪ್ಸ್ ಎಲ್ಲ ಸಿಗುತ್ತೆ ಅಲ್ವಾ, ಅದು ಕೂಡ ಯೂಸ್ ಮಾಡ್ಕೋಬೋದು. ಈಗ ಈ ಬಾಕ್ಸ್ಗಳಲ್ಲಿ ನಾನು ಏನು ಗ್ಲಾಸಸ್ನ ಇಟ್ಕೊಂಡಿದ್ದೀನಿ, ಇದರಲ್ಲಿ ಡೈಲಿ ಬೇಸ್ಡ್ ಮೇಲೆ ರೆಗ್ಯುಲರಾಗಿ ಪ್ರತಿ ಅಡುಗೆಗೆ ಯೂಸ್ ಮಾಡುವಂತಹ ಬೆಳ್ಳುಳ್ಳಿ ಇರ್ಬೋದು, ಅಥವಾ ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಶುಂಠಿ, ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸದ್ಯಕ್ಕೆ ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ಒಣಮೆಣಸಿನ್ಕಾಯಿನ ತೋರಿಸ್ತಾ ಇದ್ದೀನಿ. ಹಂಗಂತ ನಾನು ಒಣಮೆಣಸಿನ್ಕಾಯಿ ಫ್ರಿಜ್ಜಲ್ಲಿ ಇಡಲ್ಲ. ಸೊ ಈ ಥರ ಅರೇಂಜ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಾದರೆ ಬೆಳಗಿನ ಹರಿಬರಿಯಲ್ಲಿ 10 ನಿಮಿಷದಲ್ಲಿ 9 ನಿಮಿಷ ಸೇವ್ ಆದರೂ ಕೂಡ ತುಂಬ ಕೆಲಸಗಳನ್ನೋದು ಮಾಡ್ಕೋಬೋದಲ್ವ. ಸೊ ಜಸ್ಟ್ ಈ ಒಂದು ಬಾಕ್ಸ್ನ ತೆಗೆದ್ರೆ ಎಲ್ಲ ತರಕಾರಿ ಕೂಡ ಇದರಲ್ಲೇ ಇರುತ್ತೆ. ಬೇಸಿಕ್ ತರಕಾರಿಗಳೆಲ್ಲ ಇದರಲ್ಲೇ ಇರುತ್ತೆ. ಸೊ ಐ ಹೋಪ್ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಒಂದು ಬಂದು ಈ ಥರ ಸ್ಪೈಸ್ ರ್ಯಾಕ್ಸ್ನ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರೋ ಅಂಥವ್ರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಅಂದರೆ ಎಕ್ಸಾಕ್ಟ್ ಇದೇ ಸ್ಪೈಸ್ ರ್ಯಾಕ್ ಅಂತ ಅಲ್ಲ, ರಿಲೇಟೆಡ್ ಸ್ಪೈಸ್ ರ್ಯಾಕ್ಸ್ನ ಯೂಸ್ ಮಾಡ್ತಾ ಇರ್ತೀವಲ್ವ. ಕೆಲವೊಂದು ಸತಿ ಆ ಜಾರ್ಸ್ ಎಲ್ಲನೂ ಬೈ ಮಿಸ್ಟೇಕ್ ಕಳೆದೋಗೋವಂಥದ್ದು, ಕೆಳಗಡೆ ಬಿದ್ದು ಹೊಡೆದೋಗುವಂಥದ್ದು, ಅಥವಾ ಏನಾದರೂ ಡ್ಯಾಮೇಜ್ ಆಗಿ ಪಕ್ಕಕ್ಕೆ ಇಟ್ಬಿಟ್ಟಿರ್ತೀವಿ, ಇಲ್ಲ ಬಿಸಾಕಿರ್ತೀವಿ. ಸೊ ಆ ಜಾರಿನ ಪ್ಲೇಸಲ್ಲಿ ಮನೆಯಲ್ಲಿರೋ ಅಂತಹ ಯಾವುದಾದ್ರೂ ಕಂಟೈನರ್ಸ್ನ ಯೂಸ್ ಮಾಡ್ಬೋದು. ಅಂದರೆ ಆ ಪ್ಲೇಸ್ಗೆ ಕರೆಕ್ಟಾಗಿ ಇಡಿಸಿದ್ರೆ ಸಾಕು, ಕಂಟೈನರ್ ಯಾವುದೇ ಶೇಪಲ್ಲಿದ್ದರೂ ಕೂಡ ಅದನ್ನು ಸ್ವಲ್ಪ ಕವರ್ ಮಾಡ್ಬೋದು. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವ, ಇದು ಬಂದು ಜಾಮ್ ಬಾಟಲ್ಲು. ಸೊ ಈ ಥರ ಪುಟ್ಟದಾಗಿರೋ ಅಂತಹ ಕಂಟೈನರ್ಸ್ನ ನಾವು ಯೂಸ್ ಮಾಡ್ಕೋಬೋದು. ಸೊ ಈ ಥರ ಟರ್ನ್ ಮಾಡಿ ಇಟ್ಕೊಳ್ಳೋದಾದರೆ ಬ್ಯಾಕ್ ಸೈಡ್ ಇರೋವಂಥ ಕಂಟೈನರ್ಸು ಕೂಡ ಅಷ್ಟು ನೀಟಾಗೇನು ಕಾಣಲ್ಲ. ಬೇಕು ಅಂದಾಗಲೂ ಕೂಡ ನೀಟಾಗಿ ಈ ಥರ ಟರ್ನ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ಇನ್ನು ನಾನು ರೆಗ್ಯುಲರಾಗಿ ಈ ಪ್ಲೇಸಲ್ಲಿ 2 ವಾಟರ್ ಬಾಟಲ್ಸ್ನ ಇಟ್ಕೊಳ್ತೀನಿ. ಅರೌಂಡ್ 250 ml ಬಾಟಲ್ಸ್ ಬರುತ್ತೆ ಅಲ್ವಾ, ಅದೇ ಗ್ಲಾಸ್ ಕಂಟೈನರಲ್ಲಿ ವಾಟರ್ನ ಫಿಲ್ ಮಾಡಿ ಈ ಥರ ಇಟ್ಕೊಳ್ತೀನಿ. ಸ್ಟವ್ ಪಕ್ಕದಲ್ಲೇ ಈ ಒಂದು ಜಾರ್ಸ್ ಎಲ್ಲ ಇಟ್ಕೊಳ್ಳೋದ್ರಿಂದ, ಈ ಸ್ಪೈಸ್ ರ್ಯಾಕ್ನ ಇಟ್ಕೊಳ್ಳೋದ್ರಿಂದ ಅಡುಗೆಯಲ್ಲಿ ವಾಟರ್ನ ಯೂಸ್ ಮಾಡೋಕ್ಕಿರ್ಬೋದು, ಅಥವಾ ಅಡುಗೆ ಮಾಡಬೇಕಾದ್ರೆ ನೀರು ಕುಡಿಯೋಕ್ಕಿರ್ಬೋದು, ತುಂಬ ಕನ್ವೀನಿಯೆಂಟ್ ಆಗಿದೆ. ನೋಡೋಕ್ಕೂ ಕೂಡ ಕ್ಯೂಟ್ ಆಗಿದೆ. ನೆಕ್ಸ್ಟ್, ಆರ್ಡ್ ವಾಟರ್ ಅಥವಾ ಫ್ಲೋರೈಡ್ ವಾಟರ್ ಇರೋವಂಥವ್ರಿಗೆ ಈ ಸಮಸ್ಯೆ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಈ ಆರ್ಡ್ ವಾಟರ್ ಸ್ಟೈನ್ಸ್ ಅಂದರೆ ಸ್ಕೇಲಿಂಗ್ ಏನಿರುತ್ತೆ, ಟ್ಯಾಪ್ಸ್ ಮೇಲೆಲ್ಲ ಜಾಸ್ತಿ ಇರುತ್ತೆ. ಈ ಟ್ಯಾಪ್ಸ್ನ ಈಸಿಯಾಗಿ ಕ್ಲೀನ್ ಮಾಡ್ಕೋಬೇಕು ಅನ್ನೋದಾದರೆ ಈ ಸ್ಮಾಲ್ ಟ್ರಿಕ್ನ ಫಾಲೋ ಮಾಡಿ. ಒಂದು ಬೌಲ್ನ ತೊಗೊಂಡು ಸ್ವಲ್ಪ ಸಬೀನಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸಬೀನಾ ಪೌಡರ್ ಇನ್ ದ ಸೆನ್ಸ್ ಡಿಶ್ ವಾಷಿಂಗ್ ಪೌಡರ್. ಇದಕ್ಕೆ ಒಂದು ಪುಟ್ಟದಾಗಿರುವಂತಹ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ತೀರಾ ಚಿಕ್ಕ ನಿಂಬೆಹಣ್ಣು, ಸಿಪ್ಪೆ ಸಮೇತ ತೊಗೊಳ್ಬೇಕಾಗತ್ತೆ. ಈ ನಿಂಬೆಹಣ್ಣನ್ನ ಆ ಒಂದು ಸಬೀನಾ ಪೌಡರಲ್ಲಿ ಡಿಪ್ ಮಾಡಿಕೊಂಡು ಈ ಥರ ರಬ್ ಮಾಡಿ, ತುಂಬ ಜಾಸ್ತಿ ಹೆವಿಯಾಗಿ ಎಫರ್ಟ್ ಹಾಕಿ ರಬ್ ಮಾಡೋ ಅವಶ್ಯಕತೆ ಇಲ್ಲ. ಆಗಾಗ ಈ ಒಂದು ಟ್ರಿಕ್ನ ಫಾಲೋ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದಾದರೆ ತುಂಬ ಈಸಿಯಾಗಿ ಅದರ ಮೇಲಿರುವಂಥ ಸ್ಕೇಲಿಂಗ್ ಎಲ್ಲ ಹೋಗ್ಬಿಡುತ್ತೆ. ಸೊ ರಬ್ ಮಾಡಿ ಒಂದು 2 ನಿಮಿಷ ಬಿಟ್ಟು ಈ ಥರ ಬಟ್ಟೆಯಿಂದ ವೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೂ ಏನಾದರೂ ಸ್ಕೇಲಿಂಗ್ ಇದೆ ಅನ್ನೋದಾದರೆ ಮತ್ತೊಂದು ಸತಿ ಸೇಮ್ ಪ್ರೋಸೆಸ್ನ ರಿಪೀಟ್ ಮಾಡಿ ವಾಟರಿಂದ ವಾಶ್ ಮಾಡಿ ಆಮೇಲೆ ಬಟ್ಟೆಯಿಂದ ಒರೆಸ್ಕೊಳ್ಳಿ. ಆವಾಗ ಒಳ್ಳೆ ಸ್ಪಾರ್ಕ್ಲಿಂಗ್ ಶೈನಿಂಗ್ ಅನ್ನೋದು ಬರುತ್ತೆ. ಸಾಮಾನ್ಯವಾಗಿ ಸ್ಟೀಲ್ ವಾಟರ್ ಬಾಟಲ್ಸ್ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀವಿ. ಈ ಬಾಟಲಲ್ಲಿ ಯಾವುದೇ ಥರ ಪಾಚೆ ಎಲ್ಲ ಕಲೆಕ್ಟ್ ಆಗಬಾರ್ದು, ಫಂಗಸ್ ಎಲ್ಲ ಫಾರ್ಮ್ ಆಗಬಾರ್ದು, ದುರ್ವಾಸನೆ ಬರಬಾರ್ದು ಅನ್ನೋದಾದರೆ ಬಾಟಲ್ಸ್ನ ಆಗಾಗ ಈ ಥರ ಸ್ಟೆರಿಲೈಸ್ ಮಾಡ್ಕೊಳ್ಳಿ. ಸ್ಟೆರಿಲೈಸ್ ಇನ್ ದ ಸೆನ್ಸ್ ಪ್ರತಿ ಸರಿನೂ ಬಿಸಿನೀರಲ್ಲಿ ಹಾಕಿ ಕುದಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ತೋರಿಸ್ದಂಗೆ 1/4 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಈ ಪ್ಲೇಸಲ್ಲಿ ನೀವು ವೆನಿಗರ್ ಕೂಡ ಯೂಸ್ ಮಾಡ್ಬೋದು. ನೆನಪಿರಲಿ,
ವಾಟರ್ ಬಾಟಲ್ಸ್ ತೊಗೊಳ್ಬೇಕಾದ್ರೂ ಕೂಡ ಸ್ಟೈನ್ಲೆಸ್ ಸ್ಟೀಲ್ 304 ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ, BPA ಫ್ರೀ ಇದೆಯೋ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಇಲ್ಲ ಅಂದರೆ ಈ ಮೆಥಡಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಾದರೆ ರಸ್ಟ್ ಎಲ್ಲ ಫಾರ್ಮ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದ್ರ ಬಗ್ಗೆ ಕೂಡ ನಾನು ಕಮಿಂಗ್ ವೀಡಿಯೋಸಲ್ಲಿ ಮಾಹಿತಿನ ಕೊಡ್ತೀನಿ, ಯಾವ ಥರ ಸ್ಟೀಲ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಇನ್ನು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿದ ಕೂಡಲೇ ರಿಯಾಕ್ಷನ್ ಅಂತೂ ಸ್ಟಾರ್ಟ್ ಆಯಿತು. ಆ ರಿಯಾಕ್ಷನ್ ಪೂರ್ತಿ ಕೂಲ್ ಆದಮೇಲೆ ಸ್ವಲ್ಪ ಬೆಚ್ಚಗಿರುವಂಥ ಅಂದರೆ ಸ್ವಲ್ಪ ಬಿಸಿ ಜಾಸ್ತಿ ಇರುವಂಥ ನೀರನ್ನ ಹಾಕಿಬಿಟ್ಟು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ಶೇಕ್ ಮಾಡಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀರಿನ ಕಲೆನೇ ಚೇಂಜ್ ಆಗಿಬಿಡುತ್ತೆ. ಅಡುಗೆ ಸೋಡಾ ಹಾಕಿರೋದ್ರಿಂದ ಬಾಟಲಲ್ಲಿರುವಂಥ ದುರ್ವಾಸನೆ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಒನ್ಸ್ ಈ ಥರ ವಾಶ್ ಮಾಡಿದ್ಮೇಲೆ ಪೂರ್ತಿ ಒಣಗಿಸ್ಬಿಟ್ಟೆ ಮತ್ತೆ ಯೂಸ್ ಮಾಡಿ, ಅಂದರೆ ವಾಟರ್ ಫಿಲ್ ಮಾಡೋವಂಥದ್ದು ಇರ್ಬೋದು, ಸ್ಟೋರ್ ಮಾಡೋವಂಥದ್ದು ಇರ್ಬೋದು. ಪ್ರತಿದಿನ ಅಡುಗೆ ಮಾಡಬೇಕಾದ್ರೆ ಈರುಳ್ಳಿನ ಯೂಸ್ ಮಾಡ್ತೀವಿ. ಈರುಳ್ಳಿನ ಕಟ್ ಮಾಡಿದಾಗ ಪ್ರತಿ ಸಲ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅದರಲ್ಲೂ ಕೆಲವೊಬ್ಬರಿಗೆ ಇನ್ನೂ ಸೆನ್ಸಿಟಿವ್ ಆಗಿರುತ್ತೆ. ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಈರುಳ್ಳಿನ ಕಟ್ ಮಾಡಬೇಕು ಅಂದಾಗಲೂ ಕೂಡ ಈ ರೀತಿ ಟ್ರಿಕ್ನ ಫಾಲೋ ಮಾಡ್ಬೋದು. ಈರುಳ್ಳಿ ಕಟ್ ಮಾಡೋದಕ್ಕಿಂತ ಮುಂಚೆ ಒಂದು 15 ನಿಮಿಷ ಫ್ರೀಝರಲ್ಲಿಡಿ, ಇಲ್ಲ ಫ್ರಿಜ್ಜಲ್ಲಿ ಇಡ್ತೀರಾ ಅನ್ನೋದಾದರೆ ಒಂದು 20ರಿಂದ 30 ನಿಮಿಷದವರೆಗೂ ಕೂಡ ಇಡ್ಬೋದು. ಅದೇ ಫ್ರೀಝರಲ್ಲಾದರೆ 10ರಿಂದ 15 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಸಾಮಾನ್ಯವಾಗಿ 1-2 ಈರುಳ್ಳಿ ಕಟ್ ಮಾಡಿದಾಗ ನನಗೇನು ಕಣ್ಣಲ್ಲಿ ಜಾಸ್ತಿ ಉರಿ ಆಗೋವಂಥದ್ದು, ನೀರು ಬರೋವಂಥದ್ದು ಏನೂ ಆಗಲ್ಲ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಈರುಳ್ಳಿನ ಕಟ್ ಮಾಡ್ತೀನಿ ಅಂದಾಗ ಈ ಟ್ರಿಕ್ನ ಫಾಲೋ ಮಾಡ್ತೀನಿ. ಟ್ರಸ್ಟ್ ಮೀ, ಇದು 100% ವರ್ಕ್ ಆಗುತ್ತೆ. ನೀವು ಇನ್ನೇನಾದರೂ ಇಂಟ್ರೆಸ್ಟಿಂಗ್ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ನೆಕ್ಸ್ಟು ಕೊಬ್ಬರಿನ, ಅದರಲ್ಲೂ ಹಸಿ ಕೊಬ್ಬರಿನ ಈ ಟೈಮಲ್ಲಿ ಸ್ವಲ್ಪ ವೆದರ್ ಕ್ಲೌಡಿ ಆಗಿರೋ ಕಾರಣ ಹೊರಗಡೆ ಎಲ್ಲ ಇಟ್ಟಾಗ ಫಂಗಸ್ ಎಲ್ಲ ಫಾರ್ಮ್ ಆಗುತ್ತೆ. ಹಸಿ ಕೊಬ್ಬರಿನ ಸುಮಾರಷ್ಟು ದಿನ ಸ್ಟೋರ್ ಮಾಡ್ಕೊಳ್ಬೇಕು ಅಂದರೆ ಈ ಟ್ರಿಕ್ನ ಫಾಲೋ ಮಾಡ್ಬೋದು. ಸಿಪ್ಪೆ ಸಮೇತ ಆದ್ರೂ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು, ಇಲ್ಲ ಅಂದರೆ ಸಿಪ್ಪೆಯಿಂದ ಈ ಥರ ರಿಮೂವ್ ಮಾಡಿಕೊಂಡು ಈ ಕೊಬ್ಬರಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಸುಮಾರಷ್ಟು ದಿನ ಯೂಸ್ ಮಾಡ್ಕೋಬೋದು. ಒಂದು 4-5 ದಿನ, ಒಂದು ವಾರದವರೆಗೂ ಇಟ್ಕೋಬೇಕಂದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಒಂದು ತಿಂಗಳವರೆಗೂ ಯೂಸ್ ಮಾಡ್ಕೋಬೇಕು ಅಂದರೆ ಫ್ರೀಝರಲ್ಲಿ ಇಟ್ಕೋಬೋದು, ಫ್ರೆಶ್ ಆಗಿರುತ್ತೆ. ಇನ್ನೇನು ವಿಡಿಯೋ ಎಂಡಿಗೆ ಬಂದುಬಿಟ್ವಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರೋವಂಥ ಈ ಟಿಪ್ಸ್ ಎಲ್ಲನೂ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.